ಹಾಂ, ನಮಸ್ಕಾರ ಬಂಧುಗಳೇ. ನಾನು KRS ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ನನ್ನ ಜೊತೆ ವಿಕ್ರಮ್ ಒಗರ್ಮೂರೆ ಇವರು. ಇವತ್ತೆಲ್ಲಿ ಬಂದೇವಪ್ಪ ಅಂದ್ರೆ ಹೈನಕ್ ಬಂದೀವಿ ಇಲ್ಲಿ ಅಂಗನವಾಡಿಗೆ. ಇಲ್ಲಿ ಯಾವುದೇ ಒಂದು ಮಕ್ಕಳಿಲ್ಲ, ಏನಿಲ್ಲ. ಇದು 3ನೇ ನಂಬರ್ ಅಂಗನವಾಡಿ. ನಮಗಿದು ಎಷ್ಟು ನಂಬರ್ ಅಂಗನವಾಡಿ? ನಂಬರ್ ಇಲ್ಲ ಸರ್. ನಮಗೆ 3ನೇ ಅಂಗನವಾಡಿ ನಾವು ವಿಸಿಟ್ ಕೊಡೋದು. ಇದು ಎಷ್ಟು ನಂಬರ್ ಅಂಗನವಾಡಿ ಮೇಡಮ್? 3 ನಂಬರ್. 3 ನಂಬರ್ ಅಂಗನವಾಡಿ ಇಲ್ಲಿ ಬಂದೆವು. ಅದೇ ಏನ ಅದಾವ ಬಿಡ್ರಿ. ಅವು ಪಾದಗೊಟ್ಟಿಗೆ ಒಂದದ, ಅಲ್ಲಿ ಹೆಬ್ಬಳಕ್ಕೆ ಒಂದದ, ಅಲ್ಲಿ 1 ನಂಬರ್ ಒಂದದ, 2 ನಂಬರ್ ಒಂದದ, ಎಲ್ಲ ಅದಾವ್ರಿ. ನೀವು ಟೀಚರ್ ಇದ್ದೀರಿ ಮತ್ತು ಇಲ್ಲಿ ಒಂದು ಮಕ್ಕಳೇ ಇಲ್ಲ ಸರ್ ಒಳಗೆ ರೀ. ಹಾಂ, ಒಂದೇ ಕೂಸೋದು. ಮತ್ತು ಅವ್ರಿಗೆ ಆರಾಮಿಲ್ಲ ತಿಳಿ ಅದು ಅವ್ರು ಕರೆದಿಲ್ಲ, ಅದು ಹೋಯ್ತಿರಿ ಅದು ಮಾತಾ. ಮತ್ತು ಅದು ಇವತ್ತಿನ ಅನಾಜ ಪಿನಾಜ ಮತ್ತು ಮಕ್ಕಳು ಉಳಿದದ್ದು ಏನು ಮಾಡ್ತೀರಲ್ಲ, ಮತ್ತು ನೀವು ಅಲ್ಲಿ ಕರಿಬೇಕಲ್ಲ. ಮತ್ತು ನೀವು ಮತ್ತು ಟೀಚರ್ ಅಂದ ಬಗ್ಗೆ ನೀವು ಕರಿಬೇಕು. ನಮಗೆ ಸಹಾಯಕನೇ ಕರಿಬೇಕು, ಹೆಲ್ಪರಿಗೆ ಕರಿಬೇಕು, ಹಂಗೇನು ಇರಂಗಿಲ್ಲ. ಅದು ಏನು ರೂಲ್ಸ್ ಅದೇನ್ರಿ ಹಂಗೆ ಅವರೇ ಕರಿಬೇಕಂತೇಳಿ? ಹಾಂ, ಮತ್ತು ನೀವು ಹೇಳತ್ತೀರಲ್ಲ ಅವರಿದ್ರೆ ಅಟ್ಟೆ ಮಕ್ಕಳು ಈಗ ಬಿಟ್ಟು ಹೋದ್ರ ಇಲ್ಲಿ ಯಾರು ನೋಡ್ತಾರೆ ಸರ್ ಸಾಲಿಗೆ? ಆಕಿದ್ರೆ ಕರ್ಕೊಂಡ್ಬರ್ತಾನೆ ಸಾಲಿಗೆ ನೋಡ್ಕೊತೀನಿ ಸರ್. ಅಂದ್ರೆ ಒಬ್ಬರು ಇದ್ರೆ ಅಂದ್ರೆ ಒಬ್ಬರು ಕರ್ಕೊಂಡ್ಬರ್ತಾರೆ, ಒಬ್ಬರು ಇದ್ರೆ ನಾವು ಯಾರು ಇತ್ತು ಅಂದ್ರೆ ನಾವು ಕರ್ಕೊಂಡು ಬರಂಗಿಲ್ಲ. ಹಂಗೇನಿಲ್ಲ ಸರ್, ಇಲ್ಲ ನನ್ರಿ ಆಕಿ ದವಾಖಾನಿಗೆ ಅಪ್ಪಗಾರ ಇಲ್ಲ. ನೀವು ಹೇಳೋದು ಗೊತ್ತೈತ್ರಿ. ನಾ ಇಲ್ಲಿ ಅವ್ರಿದ್ರೆ ಕರ್ಕೊಂಡ್ಬರ್ತಾರೆ. ಒಂದ್ ವೇಳೆ ಅವ್ರು ಬಂದಿತ್ತು ಅಂದ್ರೆ ನಾವು ಕರ್ಕೊಂಡೇ ಬರಲ್ಲ. ಅವತ್ತು ಮಕ್ಕಳು ಅವ್ರ ಮನ್ಯಾಗ ಅನಾಜ್ ನಿಮ್ಮ ಮನ್ಯಾಗ ಹಾಕಿರಿ ಸರ್. ಅವು ಬಂದೇ ಮಕ್ಳು ಹಾಕ್ತೀವಿ ಸರ್. ಏನು ಕೊಡ್ತೀರಿ ಗರ್ಭಿಣಿ ಹೆಣ್ಮಕ್ಳು ತತ್ತಿ? ತತ್ತೀರಿ? ಹಾಂ ರೀ, 10 ತತ್ತಿ ಕೊಡ್ತೀವಿ. 10 ತತ್ತಿ ಕೊಡ್ತೀರಿ. ತಿಂಗಳ ಎಷ್ಟು? 10 ರೀ. ತಿಂಗಳ 10 ತತ್ತಿ. ತಿಂಗಳ 10 ತತ್ತಿ. ಮತ್ತೇನು ಎಣ್ಣೆ ಪ್ಯಾಕೆಟ್ ಅದು ಏನೇನು ಕೊಡ್ತೀರಿ? ಎಣ್ಣೆ ಪ್ಯಾಕೆಟ್, ಇದು ರವಾ ಅಕ್ಕಿ, ಏನೇನು ಕೊಡ್ತೀರಿ ಹೇಳ್ರಿ. ಟೀಚರ್ ಅಂದ ಬಳಕ ನಿಮಗೆಲ್ಲ ಗೊತ್ತಿರ್ಬೇಕಲ್ಲ ಏನೇನು ಕೊಡ್ತೀವಿ ಅಂತ ಹೇಳಿ ಅನ್ನೋಂಥದ್ದು. ಈಗ ನೀವು ಟೀಚರ್ ಅಲ್ಲ, ಏನೇನು ಕೊಡಬೇಕು, ಎಟ್ಟೆಟ್ಟು ಕೊಡ್ಬೇಕು ನೀವು ಹೇಳ್ರಿ. ಅಕ್ಕಿ ಕೊಡ್ತೀವಿ, ರವಾ ಕೊಡ್ತೇವೆ ರೀ. ಅಕ್ಕಿ ಕೊಡ್ತೀರಿ, ರವಾ ಕೊಡ್ತೀರಿ. ಎಷ್ಟು ಕೊಡ್ತೀರಿ? ಮಸಾಲೆ ರೀ, ಮಸಾಲೆ ಕೊಡ್ತೀರಿ. ಉಪ್ಪು ರೀ, ಉಪ್ಪು ಕೊಡ್ತೀರಿ. ಎಣ್ಣೆ ಪ್ಯಾಕೆಟ್ ಕೊಡ್ತೀವಿ ಸರ್. ಜೆಮ್ಮೆಲ್ಗಳು ಇರ್ತಾವೆ ಆ ಟೈಮ್. ಎಣ್ಣೆ ಪ್ಯಾಕೆಟ್ ಕೊಡ್ತೀರಿ. ಮತ್ತು ತತ್ತಿ ಎಷ್ಟು ಕೊಡ್ತೀರಿ? ತತ್ತಿ 10 ಕೊಡ್ತೀವಿ. ತಿಂಗಳ 10 ತತ್ತಿ ಕೊಡ್ತೀರಿ. ಮತ್ತು ಇದು ಮತ್ತು ಬಂದಿರ್ತಾವ್ರಿ ಅವು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಅದು ಕೊಡ್ತೀರಿ. ನೀವು ಟೀಚರ್ ಏನ್ರಿ ಇಲ್ಲಿ? ತಿಂಗಳ ತತ್ತಿ 10 ತತ್ತಿ ಕೊಡ್ತೀರಿ. ಎಷ್ಟು ವರ್ಷ ಐತ್ರಿ ನೀವು ಇಲ್ಲಿ? ನಾವು 15 ವರ್ಷ. 15 ವರ್ಷ ಆಯ್ತು. ತಿಂಗಳ 10 ತತ್ತಿ ಕೊಡ್ತೀರಿ? ಇಲ್ಲ, ಮೊದಲು ಕೊಡ್ತೀರಿ ಸರ್. ಮೊದಲು ಅಲ್ಲಿ ಮ್ಯಾಗಿಂದ ಕೊಡ್ತಿದ್ದೀವಿ. ಈಗ ನಾವು ಕೊಂಡು ತರಬೇಕಲ್ಲ. ಈಗ ಕೊಂಡು ತರೋದ್ರಿಂದ ನೀವು 10 ತತ್ತಿ ಕೊಡ್ತೀರಿ. ಇದಕ್ಕಿಂತ ಪೈಲ 20 ಕೊಡ್ತೀರಿ. ಕೇಳ್ಪಟ್ಟ ಪ್ರಕಾರ ತತ್ತಿ ತಿಂಗಳಿಗೆ ಎಷ್ಟು ಕೊಡ್ಬೇಕು? 20 ಕೊಡ್ಬೇಕಂತ. 10 ತತ್ತಿ 20 ತತ್ತಿ ಕೊಡ್ಬೇಕು ರೂಲ್ಸ್ ಅದ ರೀ. 25 ಈಗ 20 ಹತ್ತಿರಿ, ಒಮ್ಮೆ 25 ಹತ್ತಿರಿ, ಒಮ್ಮೆ 10 ಕೊಡೋದು ಸರಿ. ಕರೆ ರೀ. ಅಂದ್ರೆ ನಮ್ಗೆ ಇಲ್ಲಿ ಜೋಡ್ರ ಪದ್ಧತಿ ಬರ್ತದೆ ಸರ್ ತರ್ಬೇಕಾದ್ರೆ. ಅವ್ರು ಹಾಕೋದು ನಮ್ಮ 4 ರೂಪಾಯಿ ತತ್ತಿ ಹಾಕ್ತಾರೆ ಸರ್. ನಮ್ಗೆ ಅದ್ರಾಗ ಬರ್ತೈತೆ ನಾವು ಇಷ್ಟೇ ಸರ್. ನೋಡಿದ್ರಲ್ಲ ಬಂಧುಗಳೇ, ಇಲ್ಲಿ ಟೀಚರ್ ಅವ್ರು ಅವರೇ ಹೇಳಿದ್ರು ನಾವು ತಿಂಗಳ 10 ತತ್ತಿ ಕೊಡ್ತೀವಿ ಅಂಥೇಳಿ. ತತ್ತಿ ಎಷ್ಟು ಕೊಡಬೇಕು ಏನಿಲ್ಲ ಎಲ್ಲರಿಗೂ ಗೊತ್ತೇ ಇರ್ತದೆ. ನೋಡೋಣ CDP ಅವ್ರ ಸಾಹೇಬ್ರಿಗೆ ಮತ್ತು ಸೂಪರ್ವೈಸರ್ ಯಾರದಾರ ಇಲ್ಲಿ ನಿಮ್ಗೆ ಲೈವ್ ಮುಖಾಂತರ, ವಿಡಿಯೋ ಮುಖಾಂತರ ಸಾಕ್ಷಿ ನಿಮ್ಮ ಮುಂದೆ ಅದ. ಮತ್ತು ಬೇರೆಯವ್ರು ಹೊರಗಿನವ್ರ ಕಡೆ ಹೇಳಿಸಿಲ್ಲ, ಹೊರಗಿನವ್ರು ಯಾರೂ ಹೇಳಿಲ್ಲ. ನಿಮ್ಮ ಅಂಗನವಾಡಿ ಟೀಚರ್ ನಿಮ್ಮವರೇ ಹೇಳ್ಯಾರ. ಇದು ಎಲ್ಲಪ್ಪ ಅಂದ್ರೆ ಹೈನಾಳ ಊರಾಗ 3 ನಂಬರ್ ಅಂಗನವಾಡಿ. ಅಂಗನವಾಡಿ ನಂಬರ್ 3. ಅಂಗನವಾಡಿ ನಂಬರ್ 3. ಇದು ಎಲ್ಲಿಯಪ್ಪ ಅಂದ್ರೆ ಹೈನಾಳದಾಗ ಅಂಗನವಾಡಿ, ಹೊಸ ಊರಾಗ ಇದು. ತೋರಿಸ್ತೀನಿ ನಿಮಗೆ ಅಂಗನವಾಡಿ. ನೀವು ಸುತ್ತಮುತ್ತ ಅಂಗನವಾಡಿ ಒಳಗಡೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿ ಅಂಗನವಾಡಿ ಒಳಗೆ ಮಕ್ಕಳೇ ಇಲ್ಲ. ಮತ್ತು ಇಲ್ಲಿ ಒಂದೇ ಒಂದು ಕೂಸು ಅದ. ಮತ್ತು ಇಲ್ಲಿ ಯಾವುದೇ ಅಡುಗೆ ಮಾಡೋದು ಅಲ್ಲಿ ಇಂಥದ್ದು ಯಾವುದು ಏನೂ ಇಲ್ಲ. ಒಂದು ಕೂಸು ಬಂದ್ರೆ ಇಲ್ಲಿ ಅಡುಗೆ ಮಾಡಬೇಕು. ಅದೇ ರೀ, ಒಂದು ಕೂಸು ಬಂದ್ರು ಅಂಗನವಾಡಿಗೆ ಅಡುಗೆ ಮಾಡಿ ಹಾಕ್ಬೇಕು ರೀ. ನಾವು ಸಹಾಯಕನೇ ಬಂದಿಲ್ಲ, ಇದನ್ನೇ ಬಂದಿಲ್ಲ ಅಂತ ಹೇಳಾಕ್ತೀರಿ ನಾವೆಲ್ಲ. ಅಂಗನವಾಡಿ ಅದಕ್ಕೆ ಇರ್ತದ್ರಿ. ಇಲ್ಲ, ಅದಕ್ಕೆ ಯಾರೋ ವ್ಯವಸ್ಥೆ ಮಾಡೋದು ನಾವು CDP ಅವ್ರಿಗೆ ಅದು ವ್ಯವಸ್ಥೆ ಟ್ರಾನ್ಸ್ಫರ್ ಮಾಡೋದು. ಅಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡೋದು. ದೂರ ಹಾಕದ್ರಿ ಬೇರೆ ದೂರ ಹಾಕದ್ರಿ ಅದು ಬರಂಗಿಲ್ಲ. ಅಲ್ಲಿ ನಮ್ಮ ಮನೆಯವ್ರು ಸರಿ ಅಲ್ಲೇ ನಡ್ಸ್ಬೇಕಂತ ಹೇಳಿ ಮಾಡಿದ್ರೆ ಸರ್ ಹೇಳ್ಬಿಟ್ಟು ನಾನು ನಡೆಸ್ತಾನೆ. ನೀವು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ರಿಕ್ವೆಸ್ಟ್ ಮಾಡ್ಕೊಡ್ತೇವೆ. CDP ಅವ್ರಿಗೆ ನಾವು ಮಾತಾಡ್ತೀವಿ. ನೋಡ್ಬೋದು ಬಂಧುಗಳೇ, ಟೀಚರ್ ಕೂಡ ಅವ್ರ ಬಾಯಲ್ಲಿ ಹೇಳಿದ್ರು ತತ್ತಿ 10 ಕೊಡ್ತೀವಿ ಅಂತೇಳಿ. ನಾವು ಯಾಕೆ 10 ತತ್ತಿ ಯಾಕಂದ್ರೆ ಇಲ್ಲಿ ಏನಾಗಿದಪ್ಪ ಅಂದ್ರೆ ತತ್ತಿ 24 ತತ್ತಿ ಕೊಡಬೇಕು. ಮತ್ತು
ಎಟ್ಟೆಟ್ಟು ಕೊಡ್ಬೇಕಂತೇಳಿ ಪ್ರತಿಯೊಂದು ಟೀಚರ್ಗಳಿಗೆ ಗೊತ್ತಿರಬೇಕು. ಈಗ ಅದು ಏನೂ ಗೊತ್ತೇ ಇಲ್ಲ. 15 ವರ್ಷ ಐತಂತ ಹೇಳ್ತಾರೆ. 15 ವರ್ಷಗಟ್ಟಲೆ ಇವರು ಹತ್ತತ್ತಿನೇ ಕೊಟ್ಟರು, ಹೆಂಗೆ ಕೊಟ್ಟರು ಗೊತ್ತಾಗಬೇಕಲ್ಲ. ಜನರಿಗೆ ಗೊತ್ತಿರಲ್ಲ, ಏನು ಮಾಡಿಬಿಡ್ತಾರೆ ಇವರು ಅಂಗನವಾಡಿದೆಲ್ಲ ಕೊಟ್ಟಂಗೆ ಇವ್ರು ಕೊಟ್ಟಂಗೆ ಅವ್ರು ತೊಗೊಂಡಂಗೆ ಇದು ಒಂದು ಇದನ್ನೇ ಇಟ್ಬಿಡ್ತಾರೆ ಇವರು. ಇಲ್ಲಿ ಅಂಗನವಾಡಿ ಹಿಂದೆ ಇದೊಂದು ಶಿಶಿ ರೋಡ್ ಆಗ್ಯದ. ಶಿಶಿ ರೋಡ ಇದೆ, ಅಡ್ಡಗಲಿಗೆ ಎಟ್ಟದ ಇದು, ಏನು ಸುದ್ದಿ ಏನು ಇದ್ರೊಳಗೆ ಎಟ್ಟು ಹೊಡ್ಕೊಂಡ್ರೆ ಯಾರಿಗೆ ಗೊತ್ತು. ಎಷ್ಟು ಜಾಪದಪ್ಪ ಅಂದ್ರೆ ಎಷ್ಟು ಫೂಟ್ ಅದ ಅಂದರೆ ಇದು ಭಾಳ ಆದ್ರೆ ಒಂದು 5 ಫೂಟ 6 ಫೂಟ್ 7 ಫೂಟ್ ಇದಿರ್ಬೇಕು ಅನ್ನಿಸ್ತದೆ. ಒಂದೇ ಒಂದು ಟಮ್ ಹೋಗಪ್ಪಲಿ ಅದ. ಶಿಶಿ ರೋಡ್ ಆಗ್ಯದ, ನೀರು ಹೊಡೆದಾರ. ಮತ್ತು ಇದ್ರ ಮ್ಯಾಗ ಯಾವುದೇ ಒಂದು ರೌದಿ ಹಾಕೋದಾಗಲಿ ಹಿಂಗೆ ನೀರು ಹಿಡಿಯಂಥ ಒಂದು ಯಾವುದೇ ಒಂದು ಉಸ್ಕಿನ ಒಂದು ಬೌಂಡ್ರಿ ಕಟ್ಟೋದು ಇಂಥದ್ದು ಏನೂ ಮಾಡಿಲ್ಲ. ಎಸ್ನೇ ವಾರ್ಡ್ ಬರ್ತದೆ, ಯಾವ ಮೆಂಬರ್ ಮಾಡ್ಯಾನ ಗೊತ್ತಿಲ್ಲ. ಇಲ್ಲಿ ಅಂಗನವಾಡಿ ಮಾಡೋ ಮುಂದೆ ಇದು ಕಾಣಿಸ್ತು. ಇದು ಯಾಕೆ ಇಷ್ಟು ಅಟಕದ ಶಿಶಿ ರೋಡ, ಯಾಕೆ ಅಡ್ಡಗಲಿಲ್ಲ, ಏನೋ ಇಷ್ಟೇ ಜಾಗ ಅದು ಹ್ಯಾಂಗೆ ಏನು ಇದು ಗೊತ್ತಾಗಲಿಲ್ಲ ನನಗೆ. ನೋಡಿರಿ ಪಿ ಡಿ ಅವರ ದಯವಿಟ್ಟು ಇಲ್ಲಿ ನೋಡಿರಿ, ಇದು ರೋಡ್ ಅಡ್ಡಗಲಿಗೆ ಎಟ್ಟಿರಬೇಕು, ಇದು ಎಟ್ಟ ಮಾಡ್ರೆ ಏನಿಲ್ಲ ಒಂದು ಸ್ವಲ್ಪ ನೋಡಿರಿ ಕಡೆ. ನಾವು ಅನೇಶ್ ಬಂದೆವು ಕಣಸದ ಕಣ್ಣಿಗೆ ವಿಡಿಯೋ ಮಾಡತ್ತೀನಿ. ಹೈನಾಳ ವಾರ್ಡ್ ನಂಬರ್ 4 ಅದು ಎಟ್ಟದು ಗೊತ್ತಿಲ್ಲ. ಹೀಗಾಗಿ ಇಷ್ಟೇ ನನ್ನ ಮಾತು ಮುಗಿಸ್ತೀವಿ.